ಎಲ್ಲರಿಗೂ ನಮಸ್ಕಾರ. ಪ್ರೇಮ್ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಎಲ್ಲರೂ ಚಾನಲ್ಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಾನು ವಿಜಯನಗರ ಸಾಮ್ರಾಜ್ಯದ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ತಿಳಿಸಿಕೊಡುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ. ಮಧ್ಯಯುಗದಲ್ಲಿ ಮುಸ್ಲಿಮರ ದಾಳಿಯನ್ನು ರಕ್ಷಿಸಿ ಸನಾತನ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯನ್ನು ಎತ್ತಿ ಹಿಡಿದು ಸುಮಾರು 2 ಶತಮಾನಗಳ ಕಾಲ ಆಳ್ವಿಕೆ ಮಾಡಿದ ಕೊನೆಯ ಹಿಂದೂ ಧರ್ಮ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದ ವಾಸ್ತುಶೈಲಿಯನ್ನು ದ್ರಾವಿಡ ಶೈಲಿಯ ಶ್ರೇಷ್ಠ ವಿಕಸಿತ ಸ್ವರೂಪ ಎಂದು ವಿದೇಶಿಗರಾದ ಪಾರ್ಸಿ ಬ್ರೌನ್ ಕರೆದಿದ್ದಾರೆ. ಇಂದಿನ ಚೋಳ, ಪಾಂಡ್ಯ, ಚಾಲುಕ್ಯ, ಹೊಯ್ಸಳ ಶೈಲಿಗಳಿಂದ ಅನೇಕ ಅಂಶಗಳನ್ನು ಪಡೆದು ತನ್ನದೇ ಹೊಸ ಶೈಲಿಯನ್ನು ವಿಜಯನಗರ ರೂಪಿಸಿತು. ಒಂದು ಭದ್ರ ವಿಶಾಲವಾದ ಪ್ರಾಧಿಕಾರದಲ್ಲಿ ವಿಜಯನಗರ ರಚನೆಗಳಲ್ಲಿ ಪ್ರಕಾರವಿರುವ ಪ್ರವೇಶ ದ್ವಾರದ ಮೇಲೆ ಒಂದು ಗೋಪುರವಿದೆ. ಪ್ರವೇಶ ದ್ವಾರವು ಬಿರುಚಿನ ಕಗ್ಗಲ್ಲಿನ ರಚನೆಯಾಗಿದೆ. ಶಿಲ್ಪಿಗಳು ತಮ್ಮ ರಚನೆಗಳ ಶಕ್ತಿ ತಾಳಿಕೆಗಳನ್ನು ಹೆಚ್ಚಿಸಲು ಬಿರುಚಾದ ಬೆಣಚುಕಲ್ಲನ್ನೇ ಬಳಸಿದ್ದಾರೆ. ದೇವಾಲಯದ ಗರ್ಭಗುಡಿ ಹಾಗೂ ದ್ವಾರಬಾಗಿಲಿನ ಮೇಲೆ ಗೋಪುರಗಳ ನಿರ್ಮಾಣ ಆರಂಭವಾಯಿತು. ಹಂಪಿಯಲ್ಲಿ ವಿರೂಪಾಕ್ಷ, ಅಜರಾರಾಮಸ್ವಾಮಿ, ವಿಜಯವಿಠಲ ದೇವಾಲಯಗಳಿವೆ. ಪ್ರಸಿದ್ಧವಾದ ಕಲ್ಲಿನ ರಥ ವಿಜಯವಿಠಲ ದೇವಾಲಯದ ಆವರಣದಲ್ಲಿದೆ.